ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಭಾರತಕ್ಕೆ ನುಸುಳಲು ಯತ್ನಿಸಿದವನಿಗೆ ಸೇನೆ ಗುಂಡೇಟನ್ನು ಕೊಟ್ಟಿದೆ. ಅಂತಾರಾಷ್ಟ್ರೀಯ ಗಡಿ ಬಳಿಯಿಂದ ರಿಪೋರ್ಟ್ ಆಗಿದೆ. ಭಾರತದ ಗಡಿಯೊಳಗಡೆ ಪಾಕಿಸ್ತಾನದಿಂದ ಒಬ್ಬ ನುಸುಳೋಕೆ ಪ್ರಯತ್ನ ಪಟ್ಟಿದ್ದಾನೆ. ಅವನಿಗೆ ಗುಂಡೇಟೀಗ ಬಿದ್ದಿದೆ. ಅಂತಾರಾಷ್ಟ್ರೀಯ ಗಡಿ ಬಳಿ ನುಸುಳುಕೋರ್ನ ಹತ್ಯೆಯಾಗಿದೆ. ಪಂಜಾಬ್ನ ಫಿರೋಜ್ಪುರ ಬಳಿ ನಡೆದಿರುವಂತಹ ಘಟನೆ. ರಾತ್ರಿ 2:30 ಸುಮಾರಿಗೆ ಗಡಿ ಉಲ್ಲಂಘಿಸಿ ಒಳಗೆ ನುಸುಳಲು ಪ್ರಯತ್ನವನ್ನು ಮಾಡಲಾಗಿತ್ತು. ನುಸುಳುಕೋರನ್ನು ತಡೆಯೋ ನಿಟ್ಟಿನಲ್ಲಿ ಈಗಾಗಲೇ BSF ತುಂಬ ಎಚ್ಚರಿಕೆಯನ್ನು ವಹಿಸಿದೆ. ನಿಲ್ಲುವಂತೆ ಎಚ್ಚರಿಕೆ ನೀಡಿತು. ಆರಂಭದಲ್ಲಿ ನುಸುಳುಕೋರನ್ನು ತಡೆಯೋದಕ್ಕೆ ಯತ್ನ ಮಾಡ್ತು. ಯಾವುದೇ ಕಾರಣಕ್ಕೂ ಗಡಿ ದಾಟಿ ಬರಬಾರ್ದು ಅಂತ ಸೂಚನೆ ಕೊಟ್ಟಿತ್ತು. ಆದರೆ ಎಚ್ಚರಿಕೆಯನ್ನು ನೀಡಿದ್ರು ಕೂಡ ಆ ವ್ಯಕ್ತಿ ಗಡಿ ದಾಟಿ ಮುನ್ನುಗ್ಗಿ ಬಂದಂಥ ಪರಿಣಾಮ ಫೈರಿಂಗನ್ನು ಮಾಡಲಾಯಿತು. BSF ಸಿಬ್ಬಂದಿ ಸೂಚನೆ ನಿರ್ಲಕ್ಷಿಸಿ ಮುನ್ನುಗ್ಗಿದ್ದಕ್ಕೆ ನುಸುಳುಕೋರನಿಗೆ ಗುಂಡಿಕ್ಕಿ BSF ಯೋಧರು ಆತನನ್ನು ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಪಂಜಾಬ್ ಗಡಿಭಾಗದಿಂದ ಬರ್ತಾ ಇರುವಂಥ ಸುದ್ದಿ. ಪಂಜಾಬ್, ರಾಜಸ್ಥಾನ್ ಹಾಗೂ ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇದರ ಜೊತೆಗೆ ಈಗ ಅಂತಾರಾಷ್ಟ್ರೀಯ ಗಡಿ ಬಳಿ ಪಂಜಾಬ್ನ ಫಿರೋಜ್ಪುರ ಬಳಿ ಒಬ್ಬ ವ್ಯಕ್ತಿ ಗಡಿ ನುಗ್ಗಿ ಅಂದರೆ ಗಡಿ ದಾಟಿ ಒಳಗಡೆ ಬರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ BSF ಯೋಧರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಅಲ್ಲೇ ಸ್ಥಳದಲ್ಲೇ ನಿಲ್ಲುವಂತೆ ಸೂಚನೆ ಕೊಟ್ಟಿದ್ದಾರೆ. ಅಷ್ಟಾದರೂ ಕೂಡ ಅವರ ಸೂಚನೆಯನ್ನು ಉಲ್ಲಂಘಿಸಿ ಗಡಿ ದಾಟಿ ಒಳಗಡೆ ನುಗ್ಗಲು ಪ್ರಯತ್ನ ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ BSF ಯೋಧರು ಕೂಡ ಫೈರಿಂಗನ್ನು ಮಾಡಿದ್ದಾರೆ. ಈ ಫೈರಿಂಗ್ನಲ್ಲಿ ನುಸುಳುಕೋರ ಹತ್ಯೆ ಆಗಿರೋ ಬಗ್ಗೆ ಮಾಹಿತಿ ರವಾನೆ ಆಗಿದೆ. ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನ ಗಡಿಯಾದ್ಯಂತ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ನುಸುಳುಕೋರಿಗೆ ಅವಕಾಶ ಕೊಡಬಾರ್ದು ಅಂತ BSF ಹಾಗೂ ಸೇನಾ ಪಡೆಗಳಿಗೆ ಈಗಾಗಲೇ ಸರ್ಕಾರ ಸೂಚನೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸುಮಾರು 1,000 ಕಿಲೋಮೀಟರ್ಗೂ ಅಧಿಕ ಗಡಿ ವ್ಯಾಪ್ತಿಯಲ್ಲಿ ಭಾರಿ ಬಂದೋಬಸ್ತ್ ಇತ್ತು. ಇದರ ಜೊತೆಗೆ ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಪಾಕಿಸ್ತಾನದಿಂದ ಕುತಂತ್ರ ಮಾಡಿರುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಪಂಜಾಬ್ ಮೇಲೆ 2 ಕ್ಷಿಪಣಿ ದಾಳಿಗೆ ಪಾಕಿಸ್ತಾನ ಪ್ರಯತ್ನ ಪಟ್ಟಿತ್ತು. ಚೀನಾ ನಿರ್ಮಿತ 2 ಕ್ಷಿಪಣಿಗಳನ್ನು ಭಾರತದತ್ತ ಉಡಾಯಿಸಿತ್ತು. PL-15 ಈ ಕ್ಷಿಪಣಿ ಉಡಾಯಿಸಿರುವಂಥ ಪಾಕಿಸ್ತಾನ ಉಡಾಯಿಸಿರುವಂಥ ಏರ್ ಟು ಏರ್ ದಾಳಿ ಮಾಡುವಂಥ ಸಾಮರ್ಥ್ಯ ಹೊಂದಿರುವಂಥ ಕ್ಷಿಪಣಿ ನಿನ್ನೆ ರಾತ್ರಿ ಫೈರ್ ಮಾಡಲಾಗಿತ್ತು. PL-15 ಈ ಮಿಸೈಲನ್ನು ಭಾರತದತ್ತ ಫೈರ್ ಮಾಡಲಾಗಿತ್ತು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಭಾರತದತ್ತ ಹಾರಿ ಬಂದಂಥ ಕ್ಷಿಪಣಿ ಹೋಶಿಪುರದಲ್ಲಿ 2 ಕ್ಷಿಪಣಿ ಭಾರತದ ಸೇನೆ ಉಡೀಸ್ ಮಾಡಿದೆ. ಅದನ್ನು ಕೌಂಟರ್ ಆಪರೇಷನ್ ಇಂಟರ್ಸೆಪ್ಟ್ ಮಾಡಲಾಗಿದೆ. ಯಾಕೆಂದರೆ ಯಾವಾಗ ಅಲ್ಲಿಂದ ದಾಳಿ ಆಗ್ತಾ ಇದ್ದಂತಲೇ ಮಾಹಿತಿ ಲಭ್ಯವಾಗಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ. ಕೂಡಲೇ ಅಲರ್ಟ್ ಆಗಿರುವಂಥ ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದಿಂದ ಹಾರಿ ಬಂದಂಥ ಕ್ಷಿಪಣಿಯನ್ನು ಆಕಾಶದ ಮಧ್ಯೆಯೇ ಇಂಟರ್ಸೆಪ್ಟ್ ಮಾಡಿ ಅದನ್ನು ಅಲ್ಲೇ ಹೊಡೆದುರುಳಿಸಿದೆ. ಅದರ ದೃಶ್ಯಾವಳಿಗಳು ಕೂಡ ನಿಮಗೆ ಲಭ್ಯವಾಗ್ತಾ ಇದೆ. ಒಂದು ಕಡೆಗೆ ಪಾಕಿಸ್ತಾನದ ದೃಶ್ಯಾವಳಿಗಳೇನಿದೆ, ಇನ್ಫ್ಯಾಕ್ಟ್ ಪಾಕಿಸ್ತಾನ ಭಾರತದತ್ತ ಫೈರ್ ಮಾಡಿರುವಂಥ ಮಿಸೈಲ್ಗಳನ್ನು ಇಂಟರ್ಸೆಪ್ಟ್ ಮಾಡಿ ಅಲ್ಲಿಂದಲೇ ಹೊಡೆದುರುಳಿಸಲಾಗಿದೆ. ನೆಲಕ್ಕೆ ಬಿದ್ದಿರುವಂಥ ಪಾಕ್ ನಿರ್ಮಿತ ಕ್ಷಿಪಣಿಯನ್ನು ಕೂಡ ನೀವು ನೋಡ್ಬೋದು. ಪಾಕಿಸ್ತಾನ ಚೀನಾ ನೀಡಿರುವಂಥ ಕ್ಷಿಪಣಿಗಳನ್ನು ಭಾರತದ ಮೇಲೆ ದಾಳಿ ಮಾಡಿತ್ತು. 2 ಪ್ರಮುಖ PL-15 ಕ್ಷಿಪಣಿಯನ್ನು ಪಂಜಾಬ್ ಭಾಗದಲ್ಲಿ, ಪಂಜಾಬ್ನ ಹೋಶಿಪುರ ಭಾಗ ಬರುತ್ತೆ, ಆ ಭಾಗದಲ್ಲಿ ಫೈರ್ ಮಾಡಲಾಗಿತ್ತು. ಅದನ್ನು ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಏನಿದೆ, ನಮ್ಮ ವಾಯುಪಡೆಯಲ್ಲಿರುವಂಥ ಒಂದು ವಿಶೇಷವಂಥ ತಂತ್ರಜ್ಞಾನ ಕೂಡ ಹೌದು. ಆ ಏರ್ ಡಿಫೆನ್ಸ್ ಸಿಸ್ಟಮನ್ನು ಈಗಾಗಲೇ ಆಕಾಶ್ ಸೇರಿದಂತೆ ಬೇರೆ ಬೇರೆ ಪೃಥ್ವಿ, ಆಕಾಶ್ ಸೇರಿದಂತೆ ಬೇರೆ ಬೇರೆ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತೀಯ ವಾಯುಸೇನೆ ಹೊಂದಿದೆ. ಆ ಒಂದು ಮಿಸೈಲ್ ಅನ್ನ ಇಂಟರ್ಸೆಪ್ಟ್ ಮಾಡಲಾಗಿದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH